ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕಡಿಮೆ ಇದ್ದಾರೆ, ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ, ಇವ್ರದ್ದು ಕಡಿಮೆ ಇದ್ದಾರೆ, ಇವ್ರು ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಕ್ಕಲಿಗರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ, ಕಡಿಮೆ ಬಂದಿದೆ ಅಂತ. ಅದಕ್ಕೆ ರೆಕ್ಟಿಫೈ ಏನೋ ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರ ಮುಂದೆ ಇಟ್ಬಿಡಿ. ಆಗ ಏನಾಗುತ್ತೆ, ವಿರೋಧ ಪಕ್ಷ ಮಾತಾಡೋದು ಕಡಿಮೆ ಆಗುತ್ತೆ, ನಾನು ಮಾತಾಡೋದು ಕಡಿಮೆ ಆಗುತ್ತೆ. ನನಗೆ ಅವಾಗಲೇ ಅನಿಸುತ್ತೆ ನಂದು ಇಷ್ಟೇ ಇರೋದು, ಇಲ್ಲ ಇಷ್ಟಿದೆ, ಇಲ್ಲ ಇಷ್ಟಿದೆ ಅಂತ ಟ್ರಾನ್ಸ್ಪರೆನ್ಸಿ ಆಗ್ಬಿಡಲಿ ಅನ್ನೋದು ನನ್ನ ಭಾವನೆ. ಅವರು 25 ವರ್ಷದಿಂದ 2 ಸರಿ CM ಆಗಿದ್ದಾರೆ. ಏನು ಒಕ್ಕಲಿಗರು ಮಾಡಿದ್ದಾರೆ ಅನ್ನೋದು ಬರೀ ಭಾಷಣ ಮಾಡಿಬಿಟ್ಟಿದ ತಕ್ಷಣ ಒಕ್ಕಲಿಗರಿಗೆ ಏನೋ ಮಾಡಿದ್ರಿ ಅನ್ನೋದ್ರೆ ಆಗಲ್ಲ. ಒಕ್ಕಲಿಗರಿಗೆ ಏನು ಮಾಡಿದ್ರಿ ಅನ್ನೋದು ಆಗಬೇಕು. ಅವರು ಹಿರಿಯರಿದ್ದಾರೆ, ನಮ್ಮ ಸಮಾಜದಿಂದ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮಾತಾಡೋದು ಬಿಟ್ಟು ಒಕ್ಕಲಿಗರ ಮೇಲೆ ಬರೋದಕ್ಕೆ ಏನಾಗಬೇಕು ಅಂತ ಸಲಹೆ ಕೊಟ್ಟರೆ ಸಾಕು. ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕಡಿಮೆ ಇದ್ದಾರೆ, ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ, ಇವ್ರದ್ದು ಕಡಿಮೆ ಇದ್ದಾರೆ, ಇವ್ರು ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಕ್ಕಲಿಗರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ, ಕಡಿಮೆ ಬಂದಿದೆ ಅಂತ. ಅದಕ್ಕೆ ರೆಕ್ಟಿಫೈ ಏನೋ ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರ ಮುಂದೆ ಇಟ್ಬಿಡಿ. ಆಗ ಏನಾಗುತ್ತೆ, ವಿರೋಧ ಪಕ್ಷ ಮಾತಾಡೋದು ಕಡಿಮೆ ಆಗುತ್ತೆ, ನಾನು ಮಾತಾಡೋದು ಕಡಿಮೆ ಆಗುತ್ತೆ. ನನಗೆ ಅವಾಗಲೇ ಅನಿಸುತ್ತೆ ನಂದು ಇಷ್ಟೇ ಇರೋದು, ಇಲ್ಲ ಇಷ್ಟಿದೆ, ಇಲ್ಲ ಇಷ್ಟಿದೆ ಅಂತ ಟ್ರಾನ್ಸ್ಪರೆನ್ಸಿ ಆಗ್ಬಿಡಲಿ ಅನ್ನೋದು ನನ್ನ ಭಾವನೆ. ಅವರು 25 ವರ್ಷದಿಂದ 2 ಸರಿ CM ಆಗಿದ್ದಾರೆ. ಏನು ಒಕ್ಕಲಿಗರು ಮಾಡಿದ್ದಾರೆ ಅನ್ನೋದು ಬರೀ ಭಾಷಣ ಮಾಡಿಬಿಟ್ಟಿದ ತಕ್ಷಣ ಒಕ್ಕಲಿಗರಿಗೆ ಏನೋ ಮಾಡಿದ್ರಿ ಅನ್ನೋದ್ರೆ ಆಗಲ್ಲ. ಒಕ್ಕಲಿಗರಿಗೆ ಏನು ಮಾಡಿದ್ರಿ ಅನ್ನೋದು ಆಗಬೇಕು. ಅವರು ಹಿರಿಯರಿದ್ದಾರೆ, ನಮ್ಮ ಸಮಾಜದಿಂದ 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮಾತಾಡೋದು ಬಿಟ್ಟು ಒಕ್ಕಲಿಗರ ಮೇಲೆ ಬರೋದಕ್ಕೆ ಏನಾಗಬೇಕು ಅಂತ ಸಲಹೆ ಕೊಟ್ಟರೆ ಸಾಕು.